ನಮಸ್ತೆ ಎಲ್ಲರಿಗೂ. ಮನೆ ಗುರುಗಳು ಏನು ಹೇಳ್ತಾರೆ ಅಂತ ನೋಡೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಂಗೆ ಯಾಕೋ ಆದಿತ್ಯಾದಿ ನವಗ್ರಹ ಸ್ತೋತ್ರನ ದಿನಾಗ್ಲೂ ಪಠಣೆ ಮಾಡಿ ಅಥವಾ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾರೆ. ನವಗ್ರಹ ಶಾಂತಿ ಮಂತ್ರ ಇರುತ್ತಲ್ಲ, ಸಮಥಿಂಗ್ ಆ ಥರ. ಏನೋ ಒಂದು ದೊಡ್ಡದ ನವಗ್ರಹ ದೇವಸ್ಥಾನನ ಕಟ್ತೀರಾ ಅಂತ ಕೇಳಿಸ್ತಾ ಇದೆ. ಸೊ ಎಲ್ಲರಲ್ಲೂ ಡಿವೈನ್ ಇದೆ. ಸೊ ಯಾವ ರೂಪದಲ್ಲಿ ಯಾವ ನಾಮದಲ್ಲಿ ನೀವು ಜಪ ಮಾಡಿದ್ರು ಕೂಡ ಎಲ್ಲವೂ ನನಗೆ ಬಂದು ಸೇರುತ್ತೆ ಅಂತ ಹೇಳ್ತಾ ಇದೆ. ಓಕೆ, ಸೊ ಸದ್ಯಕ್ಕೆ ಪ್ರೆಸೆಂಟ್ ಮೂಮೆಂಟಿಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಪ್ರೆಸೆಂಟಲ್ಲಿ ಇದ್ದಷ್ಟು ನಿಮ್ಮ ಲೈಫು ಚೇಂಜ್ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಇದೆ. ಸೊ ನಾಳೆ ಅನ್ನೋದು ಒಂದು ಭ್ರಮೆ. ಸೊ ನಾಳೆ ಅನ್ನುವಂಥ ಸುಳ್ಳಿನಲ್ಲಿ ಬದುಕ್ತೀರಾ. ಇವತ್ತು ಅನ್ನುವಂಥ ವಾಸ್ತವಕ್ಕೆ ನಿಮ್ಮನ್ನ ನೀವು ಕರ್ಕೊಂಬನ್ನಿ ಅನ್ನುವಂಥದ್ದು ಕೂಡ ಇದೆ. ತುಂಬ ಅಟ್ಯಾಚ್ಮೆಂಟ್ ಯಾರ ಬಗ್ಗೆನೂ ಬೆಳೆಸ್ಕೊಳ್ಬಾರ್ದು ಅಥವಾ ಯಾರನ್ನು ಜಾಸ್ತಿ ಹೆಚ್ಚಿಗೆ ಬಳಸ್ಕೊಳ್ಬಾರ್ದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಸೋಲ್ ಪರ್ಪಸ್ಸನ್ನು ನೆಗ್ಲೆಕ್ಟ್ ಮಾಡ್ತಿದ್ದೀರಾ, ಬೇರೆದ್ರ ಬಗ್ಗೆ ವ್ಯಾಮೋಹನ ಹೆಚ್ಚು ಮಾಡಿಕೊಂಡು ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಬೇರೆ ವಿಚಾರಗಳ ಬಗ್ಗೆ ನಿಮಗೆ ವ್ಯಾಮೋಹ ಇಲ್ದಿರ ಇರಲಿ ಅನ್ನುವಂಥದ್ದು ಇದೆ. ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ನೀವೇನು ಅಂದ್ಕೊಂಡಿದ್ದೀರೋ ಅದೆಲ್ಲವೂ ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ನೆಗ್ಲೆಕ್ಟ್ ಮಾಡಬೇಡಿ ನಿಮ್ಮ ಸೋಲ್ ಪರ್ಪಸ್ಸನ್ನು ಅನ್ನುವಂಥದ್ದು ಕೂಡ ಇದೆ. ನಿಮ್ಗೇನು ಬೇಕೋ ಅದೆಲ್ಲವೂ ಕೂಡ ಸಿಗುತ್ತೆ. ಆದರೆ ಸೊ ಬಿ ದ ಹೋಪ್ ಆ್ಯಂಡ್ ಲೈಟ್ ಇನ್ ಸಮ್ ಒನ್ ಲೈಫ್. ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗುವಂಥ, ಭರವಸೆ ತುಂಬುವಂಥ ವ್ಯಕ್ತಿ ನೀವಾಗಿರ್ರಿ ಅನ್ನುವಂಥದ್ದು ಕೂಡ ಇದೆ. ಸೊ ಅದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಳಿ, ಕಲ್ತ್ಕೊಳ್ಳಿ. ಜೀವನ ಒಂದು ಪಾಠಶಾಲೆ ಇದ್ದಂಗೆ, ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗುವಂಥ ಮಾರ್ಗನ ಕಂಡುಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯಾವುದೇ ಒಂದು ಜಡ್ಜ್ಮೆಂಟ್ ಮಾಡಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಯಾವುದೇ ಧರ್ಮ ಇರ್ಬೋದು, ಮತ ಇರ್ಬೋದು, ಯಾವುದೇ ಕೈಂಡ್ ಆಫ್ ಗುರುಗಳು ಇರಬಹುದು. ಸೊ ಯಾವುದನ್ನು ಜಡ್ಜ್ ಮಾಡಕ್ಕೆ ಹೋಗಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಮೈಂಡನ್ನು ಫ್ರೀಯಾಗಿ ಬಿಡಿ ಅನ್ನುವಂಥದ್ದು ಇದೆ. ನಿಮ್ಮ ಸೋಲ್ ಪರ್ಪಸ್ ಬೇರೆ ಇದೆ. ಈ ಸೋಲ್ ಜರ್ನಿಲಿ ನೀವೊಬ್ಬರೇ ಫೇಸ್ ಮಾಡಬೇಕಾಗಿರುವಂಥ ಸಮಸ್ಯೆಗಳು ಸಾಕಷ್ಟಿದೆ. ಹಾಗಾಗಿ ಇನ್ನೊಬ್ರು ಬಂದು ಸಹಾಯ ಮಾಡಲಿ ಅಥವಾ ಅವ್ರು ಸಹಾಯ ಮಾಡಲಿ, ಇವ್ರು ಸಹಾಯ ಮಾಡಲಿ ಅಂತ ಕಾಯಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೀವು ನಿಮ್ಮದೇ ಆದ ರೀತಿಯಲ್ಲಿ ಒಂಟಿಯಾಗಿ ಈ ದಾರಿನ ಸಾಗಬೇಕು ಅನ್ನುವಂಥದ್ದು ಕೂಡ ಇದೆ. ಒಂದು ಸ್ವಲ್ಪ ದೂರ ಆ ಭ್ರಮೆಯ ದಾರಿ ನಿಮಗೆ ಭ್ರಮೆ ಇಡಿಸುತ್ತೆ. ಬಟ್ ನೀವು ಧೈರ್ಯವಾಗಿ ಮುಂದೆ ಹೋಗಿದ್ದೆ ಆದರೆ ನಿಮಗೆ ಅಲ್ಲಿ ಸಾಕಷ್ಟು ಮಾರ್ಗದರ್ಶನ ಸಿಗುತ್ತೆ, ಸಾಕಷ್ಟು ದಾರಿ ಕುರುಹುಗಳು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಲೈಫ್ ಜರ್ನಿ ತುಂಬ ಯೂನಿಕ್ ಆಗಿ ಡಿಫ್ರೆಂಟ್ ಆಗಿ ಇದೆ. ಹಾಗಾಗಿ ಬೇರೆಯವ್ರ ಜೊತೆ ನಿಮ್ಮ ಲೈಫನ್ನು ಕಂಪೇರ್ ಮಾಡೋದನ್ನ ನಿಲ್ಲಿಸಿ ಅನ್ನುವಂಥದ್ದು ಕೂಡ ಇದೆ. ನೀವು ತುಂಬ ಯೂನಿಕ್, ನಿಮ್ಮ ಸೋಲ್ ಜರ್ನಿ ತುಂಬ ಯೂನಿಕ್. ಹಾಗಾಗಿ ದೇವರೇ ಬೇರೆಯವ್ರನ್ನ ಚೆನ್ನಾಗಿಕ್ಕಿದೆಯಾ, ನನ್ನನ್ನು ಯಾಕೆ ಹೀಗಿಕ್ಕಿದೆಯಾ, ಹಾಗಿಕ್ಕಿದೆಯಾ ಅಂತ ಪ್ರಶ್ನೆ ಮಾಡಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ಬಿ ಅರೆಸ್ಟಿವ್. ಎಲ್ಲೋ ಒಂದು ಕಡೆ ನಿಮ್ಮ ಒಳ್ಳೆತನನ ಬೇರೆಯವರು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅಂದರೆ ಅದಕ್ಕೆ ಕಾರಣ ಯಾರು ಅನ್ನುವಂಥದ್ದು ಇದೆ. ಸೊ ಆ ಕಾರಣನ ನೀವೇ ಅಂತ ನಿಮ್ಗೇನಾದರೂ ಹುಡ್ಕೊಳ್ಳೋಕ್ಕೆ ಆದರೆ ಅದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ನೋಡಿಕೊಂಡು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ತುಂಬ ಒಳ್ಳೆಯವರಾಗಕ್ಕೆ ಹೋಗಿ ಸಮಸ್ಯೆನ ಮಾಡ್ಕೊಂಡಿದ್ದೀರಾ, ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಗ್ರೇಟ್ ಸೋಲ್ಸ್ ಗೆಟ್ ಇನ್ವಾಲ್ವ್ಡ್ ಆಫ್ಟರ್ ಎ ಲಾಟ್ ಆಫ್ ಸಫರಿಂಗ್ ಅಂತ ಹೇಳ್ತಾ ಇದ್ದಾರೆ. ನೀವು ಸಫರ್ ಮಾಡಿದ್ದೀರಾ ಅಂತ ಗೊತ್ತು. ನಿಮ್ಮ ಥರನೇ ಬೇರೆಯವರು ಸಫರ್ ಮಾಡದೇ ಇರೋ ಹಾಗೆ ನೀವು ಅವರಿಗೆ ದಾರಿದೀಪನ ಮಾಡಿ ಆಗಿ ಅನ್ನುವಂಥದ್ದು. ಲೈಕ್ ಈಗ ಸ್ಕೂಲಿಗೆ ಯಾಕೆ ಕಳಿಸ್ತೀವಿ ಅಂದರೆ, ಈಗ ಒಬ್ಬ ಟೀಚರ್ ಎಲ್ಲ ಕಲ್ತಿರ್ತಾರೆ. ಸೊ ಅವರಿಗೆ ಗೊತ್ತಿರುತ್ತೆ ಹೇಗೆ ಎಕ್ಸಾಮ್ ಬರೆದ್ರೆ ಪಾಸ್ ಆಗ್ತೀವಿ, ಯಾವ ರೀತಿ ನಾವು ಪ್ರಿಪೇರ್ ಆಗಬೇಕು ಅನ್ನುವಂಥದ್ದು. ಸೊ ಹಾಗಾಗಿ ನಮಗೆ ಟ್ರೈನರ್ ಆಗಲಿ ಟೀಚರ್ ಆಗಲಿ ಬೇಕಾಗ್ತಾರೆ. ಈವನ್ ಅದು ಒಲಿಂಪಿಕ್ ರೇಸ್ ಆಗಿರಲಿ ಅಥವಾ ಜೀವನದ ರೇಸ್ ಆಗಿರಲಿ ಅಥವಾ ಪರೀಕ್ಷೆಯ ಎಕ್ಸಾಮ್ ಆಗಿರಲಿ. ಹಾಗಾಗಿ ನಾವು ಜಾಸ್ತಿ ಅದನ್ನು ಸಫರ್ ಮಾಡಿ ಆ ಮಾರ್ಗನ ನಾವು ನೋಡಿ ಬಂದಿರ್ತೀವಿ. ಸೊ ಹಾಗಾಗಿ ಈಗ ನೆಕ್ಸ್ಟು ಆ ದಾರಿಲಿ ಬರೋರಿಗೆ ಮಾರ್ಗದರ್ಶನನ ಕೊಡುವಂಥ ರೀತಿಲಿ ನೀವು ಒಂದು ಬಿ ದ ಲೈಟ್
ಅನ್ನೋ ರೀತಿಲಿ ಇದೆ ಇಲ್ಲಿ. ಟರ್ನ್ ಯುವರ್ ಇನ್ಫಾರ್ಮೇಶನ್ ಇಂಟು ನಾಲೆಡ್ಜ್ ಬೈ ಪ್ರಾಕ್ಟೀಸಿಂಗ್ ವಾಟ್ ಯು ಹ್ಯಾವ್ ಲರ್ನ್ಡ್ ಅಂತ. ಸೊ ಏನು ಕಲ್ತಿದ್ದೀರಾ, ಏನು ತಿಳ್ಕೊಂಡಿದ್ದೀರಾ ಇನ್ಫಾರ್ಮೇಷನ್ನು, ಅದನ್ನು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನಿಮ್ಮ ನಾಲೆಜನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದರಲ್ಲಿ ಎಕ್ಸ್ಪರಿಮೆಂಟಲ್ಲಿ ಒಂದಷ್ಟು ಬದಲಾವಣೆಗಳು ಮಾಡಿದಷ್ಟು, ಈಗ ಹಾಲನ್ನು ತಗೊಂಡು ಎಷ್ಟು ರೀತಿಯ ಎಕ್ಸ್ಪರಿಮೆಂಟ್ ಬೇಕಾದರೂ ಮಾಡ್ಬೋದು. ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಚೀಸು, ಪನ್ನೀರು, ಖೋವಾ, ಕ್ರೀಮು ಎಲ್ಲ ರೀತಿಲೂ ಮಾಡಬಹುದು. ಸೊ ಈ ಥರ ಎಕ್ಸ್ಪರಿಮೆಂಟ್ ಮಾಡಿದಷ್ಟು ನಿಮ್ಮ ಇನ್ಫಾರ್ಮೇಷನ್, ನಿಮ್ಮ ನಾಲೆಡ್ಜ್ ಯೂಸ್ಫುಲ್ ಆಗಿ ಸಮಾಜಕ್ಕೆ ಕೊಡುಗೆಯಾಗಿ ನಿಲ್ಲುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಾಧ್ಯ ಆದಷ್ಟು ಪುರಾಣ ಪುಸ್ತಕಗಳನ್ನ ಓದಿ ಅನ್ನುವಂಥದ್ದು ಕೂಡ ಇದೆ. ವೇದಗಳ ಅಧ್ಯಯನ ಕೂಡ ಮಾಡಬಹುದು, ಮಾಡೋ ಹಾಗಿದ್ರೆ ಮಾಡಿ ಅನ್ನುವಂಥದ್ದು. ಡಿವೈನ್ ಟೈಮಿಂಗ್, ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ, ಡಿಸ್ಟರ್ಬ್ ಆಗಬೇಡಿ ಅನ್ನುವಂಥದ್ದು ಇದೆ. ಇಫ್ ಸಮಥಿಂಗ್ ಈಸ್ ಮೀನ್ ಫಾರ್ ಯು, ಇಟ್ ವಿಲ್ ಡೆಫಿನೆಟ್ಲಿ ಕಮ್ ಟು ಯು ಅಂತ ಹೇಳ್ತಿದ್ದಾರೆ. ಬಟ್ ವೆನ್ ಡಿವೈನ್ ಟೈಮಿಂಗ್ ಹ್ಯಾವ್ ಪ್ಲಾನ್. ಸೊ ಡಿವೈನ್ ಟೈಮಿಂಗ್ ಯಾವಾಗ ಪ್ಲಾನ್ ಮಾಡುತ್ತೆ, ಆವಾಗ ನಿಮ್ಮ ಜೀವನಕ್ಕೆ ನಿಮಗೆ ಅನ್ನುವಂಥ ವ್ಯಕ್ತಿ ಇರ್ಬೋದು, ವಸ್ತು ಇರ್ಬೋದು, ಅಥವಾ ನೀವು ಅಪೇಕ್ಷೆ ಪಡುವಂಥ ನಿಮ್ಮ ಅಂತ್ಯ ಇರ್ಬೋದು, ಎಲ್ಲವೂ ಆವಾಗ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಟ್ರಸ್ಟ್ ಆ್ಯಂಡ್ ಫೇತ್ ಚಾನಲ್ ಅಂತ ಇದೆ. ಸೊ ಐ ಮೇಕ್ ಯು ಚಾನಲ್ ಆಫ್ ಮೈ ವರ್ಕ್. ಸೊ ಬಾಬಾ ಅಥವಾ ನಿಮ್ಮ ಗುರುಗಳು ಅಥವಾ ರಾಘವೇಂದ್ರ ಸ್ವಾಮಿಗಳು ಅಥವಾ ದತ್ತಾತ್ರೇಯರು ಅಥವಾ ಆಂಜನೇಯ, ಸಮಥಿಂಗ್, ವಾಟ್ ಎವರ್ ಗುರು ಇರಬಹುದು, ಯಾವುದೇ ಗುರು ಆಗಿರಲಿ ಅಥವಾ ಯಾವುದೇ ದೈವ ಆಗಿರಲಿ, ನಿಮ್ಮನ್ನ ಒಂದು ಸೋಲ್ ಲೆವೆಲಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ನಿಮ್ಮ ಮುಖಾಂತರ ಒಂದಷ್ಟು ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಅಥವಾ ನಿಮ್ಮ ಮುಖಾಂತರ ಬದುಕನ್ನ ಬಣ್ಣವಾಗಿಸುವಂಥ ಪ್ರಯತ್ನಕ್ಕೆ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ನಂಬಿಕೆ, ಭರವಸೆ ಅನ್ನೋದು ಇರಲಿ ಅನ್ನುವಂಥದ್ದು ಇದೆ. ಭಯಕ್ಕೆ ಅಥವಾ ದುಃಖಕ್ಕೆ ಅಥವಾ ಒಂದು ಸೋಲಿಗೆ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಸ್ಥಾನನ ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮಸ್ಕ್ಯುಲಿನ್ ಆ್ಯಂಡ್ ಫೆಮಿನೈನ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಇನ್ ಇಂಡಿಯನ್ ಎನರ್ಜಿನ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಬಾಡಿ ಆರೋಗ್ಯ, ದೇಹದ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಮೆಡಿಟೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ. ಮೆಡಿಟೇಟ್, ಚಾಂಟ್, ಪ್ರೇ ಮೋರ್ ಅಂತ ಇದೆ. ಸೊ ಭಗವಂತನಲ್ಲಿ ಇನ್ನು ಹೆಚ್ಚಿನ ಪ್ರಾರ್ಥನೆನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಸ್ಟಕ್ ಆಗಿರುವಂಥ ಲೈಫ್ ಆಗ ಮೂವ್ ಆನ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ದೇವರಿಗೆ ಆರತಿ ಅಥವಾ ದೀಪನ ಹಚ್ಚಿ ಇದರಿಂದ ಕೂಡ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಸೋಲ್ ಗ್ರೂಪಿಂದ ನಿಮಗೆ ಸಹಾಯ ಕೂಡ ಸಿಗುತ್ತೆ, ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಚೇಂಜ್ ಬರುತ್ತೆ ಅನ್ನುವಂಥದ್ದು ಇದೆ. ಬರಡಾಗಿರುವಂಥ ಭೂಮಿ, ಬರಡಾಗಿರುವಂಥ ಜೀವನ ಮುಂದಿನ ದಿನಗಳಲ್ಲಿ ಹೆಚ್ಚು ಒಳ್ಳೆಯ ಬದಲಾವಣೆಯೊಂದಿಗೆ ಮತ್ತೆ ನಳನಳಿಸುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಪ್ರಾಣಿ ಪಕ್ಷಿಗಳಿಗೆ ಹೆಚ್ಚಿನ ಒಂದು ಆಹಾರನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಬಾಬಾರು ಪ್ರಾಣಿ ಪಕ್ಷಿಗಳಿಗೆ ಕುತ್ಕೊಂಡು ಏನು ಆಹಾರನ ಕೊಡ್ತಾ ಇದ್ರು, ಆ ಮರದಲ್ಲಿ ಒಂದಷ್ಟು ಬದಲಾವಣೆಗಳು ಮುಂದಿನ ದಿನಗಳಲ್ಲಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಕರ್ಮ ಇಸ್ ರಿಯಲ್ ಅಲ್ವಾ. ಸೊ ಕರ್ಮ ಯಾವುದೇ ಪನಿಷ್ಮೆಂಟ್ ಅಲ್ಲ, ನಾವು ಮಾಡಿರೋ ಕೆಲಸ ಕಾರ್ಯಗಳನ್ನೇ ಕರ್ಮ ಅಂತ ಕರೆಯೋದು. ಸೊ ಅದಕ್ಕೆ ರಿವಾರ್ಡ್ ಇರ್ಬೋದು, ಪನಿಷ್ಮೆಂಟ್ ಇರ್ಬೋದು, ಎರಡು ನಾವೇನು ಮಾಡಿದ್ದೀವೋ ಅದರ ಪ್ರತಿಫಲ. ಸೊ ಹಾಗಾಗಿ ಕರ್ಮನ ಶಿಕ್ಷೆ ಅಂತ ಅನ್ಕೊಬೇಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಲೈಫ್ ಪರ್ಪಸ್, ಯುವರ್ ಲೈಫ್ ಪರ್ಪಸ್ ಆಫ್ ಲೈಫ್ ಈಸ್ ಆಸ್ ಎ ಕೇರ್ ಟೇಕರ್ ಅಂಡ್ ಲೈಟ್ ವರ್ಕರ್ ಆಫ್ ದ ಪ್ಲಾನೆಟ್ ಅರ್ತ್. ಸೊ ಗೊತ್ತಾಯ್ತಾ. ಸೊ ಹಾಗಾಗಿ ಭೂಮಿ ಮೇಲಿರುವಂಥ ಜಲಚರ, ಪ್ರಾಣಿ, ಪಕ್ಷಿ, ಮನುಷ್ಯರನ್ನ ಎಲ್ಲರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಅದೇ ನಿಮ್ಮ ಕೆಲಸ. ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಫ್ರೀ ಮಾಡ್ಕೊಳ್ಳಿ ಚಕ್ರಗಳನ್ನ ಅಥವಾ ಏಂಜಲ್ಸ್ನ ನೀವೇನಾದರೂ ಕಟ್ ಹಾಕಿದ್ರೆ ಅದನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಗೆ ಏನ್ ಬೇಕೋ ಅದನ್ನ ಬಾಬಾರ ಹತ್ರ ಅಥವಾ ನಿಮ್ಮ ಗುರುಗಳ ಹತ್ರ ಕೇಳ್ತಾನೆ ಇರ್ತೀರಾ. ಆದರೆ ಗುರುಗಳು ನಿಮ್ಗೆ ಏನು ಕೊಡಬೇಕು ಅಂತಿದ್ದಾರೆ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ನೀವು ಅನ್ಕೊಂಡಿದ್ಕಿಂತ ಹೆಚ್ಚಿನ ಬೆಟರ್ ಲೈಫನ್ನ ನಿಮಗೆ ಕೊಡಬೇಕು ಅಂತ ಅವರು ಅನ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವ್ರು ಕೊಡಬೇಕು ಅನ್ಕೊಂಡಿರೋದನ್ನ ಸ್ವೀಕಾರ ಮಾಡೋದಕ್ಕೆ ರೆಡಿಯಾಗಿ, ನೀವೇನು ಕೊಡಬೇಕು ಅನ್ಕೊಂಡಿದ್ದೀರೋ ನನ್ನ ಜೀವನಕ್ಕೆ ಅದನ್ನ ಕೊಡಿ ಅಂತ ಕೂಡ ಕೇಳಿ ಅವರು ನಿಮಗೆ
ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೀವು ಮತ್ತೆ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಮಾಡಿದಂಥ ಪ್ರಾಮಿಸಸ್ ಏನಿತ್ತು ಅದನ್ನ ಸರಿಯಾದ ರೀತಿಯಲ್ಲಿ ಮಾತನ್ನ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಇನ್ನೊಂದು ಹರಕೆ ತೀರಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ನೋವು ದುಃಖದ ಬಗ್ಗೆ ಸ್ವಲ್ಪ ಕಡಿಮೆ ಮಾತಾಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಫೈನಾನ್ಷಿಯಲಿ ಸಕ್ಸಸ್ಸನ್ನ ನೋಡ್ತೀರಾ, ಫೈನಾನ್ಷಿಯಲಿ ಹೆಸರು ಮಾಡ್ತೀರಾ, ದುಡ್ಡು ಬರುತ್ತೆ, ನಿಮ್ಮ ಕನಸುಗಳು ಸಾಕಷ್ಟು ಬದಲಾವಣೆನ ಅಥವಾ ನಿಮ್ಮ ಪ್ರಶ್ನೆಗಳಿಗೆ ಉತ್ತರನ ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಈಗ ಇಲ್ಲಿ 5 ಕಾರ್ಡ್ ಇಡ್ತೀನಿ, 5ರಲ್ಲಿ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡಿ ನಿಮ್ಮ ಗುರುಗಳ ಸಂದೇಶ ಏನಿದೆ ನೋಡೋಣ. ಮೊದಲನೇದು, ಎರಡನೇದು, ಮೂರನೇದು, ನಾಲ್ಕನೇದು, ಐದನೇದು. ನಿಮ್ಮ ಪ್ರಯಾಣದ ಹಾದಿಲಿ ಇರುವಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ. ಇನ್ನ ದೂರ ಪ್ರಯಾಣ ಮಾಡೋದಿದೆ, ಯಾಕೆ ಆತರ ಪಡ್ತಿದ್ಯಾ ಅನ್ನುವಂಥದ್ದು ಕೂಡ ಇದೆ. ಮಂತ್ರ ಜಪ ನಾಮ ಜಪನ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. 1, 2, 3, 4, 5 ಟೇಕ್ ಯುವರ್ ಓನ್ ಟೈಮ್. ಹಿಂಗೆ ಎಲ್ಲೆಲ್ಲೂ ಬಾಬಾ ತರ ಕಾಣ್ತಿದ್ದಾರೆ ಈ ಕಾರ್ಡ್ಗಳು. ಸೊ ಸರ್ವಾಂತರ್ಯಾಮಿಯಾಗಿ ನಾನು ನಿಂತಿದ್ದೀನಿ, ಚಿಂತೆ ಯಾಕೆ ಮಾಡ್ತೀಯಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಜೀವನದಲ್ಲಿ ಗುರುಗಳ ಆಶೀರ್ವಾದ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಈಗ ಗುರುಗಳು ನಿಮ್ಮ ಒಂದು ಲೈಫಿಗೆ ನಿಮ್ಮ ಗ್ರಹಗತಿಗಳಲ್ಲಿ ಬಂದಿದ್ದಾರೆ, ಗುರುಗ್ರಹ ಕೂಡ ಬಂದಿದೆ. ಇಟ್ ಮೀನ್ಸ್ ನಿಮ್ಮ ಲೈಫ್ ಬೆಟರ್ಮೆಂಟ್ ಆಗತ್ತೆ. ಸಾಕಷ್ಟು ವಿಧಗಳಲ್ಲಿ, ಸಾಕಷ್ಟು ಶೇಡ್ಗಳಲ್ಲಿ ನಿಮ್ಮ ಲೈಫ್ ಬದಲಾಗತ್ತೆ. ಸೊ ತಾಳ್ಮೆ ಇರಲಿ. ಜೊತೆಗೆ ಇಂಟ್ರೆಸ್ಟಿಂಗ್ ಆಗಿದೆ ಲೈಫನ್ನ. ಯಾಕೆ ಬರೀ ಒಂದಷ್ಟು ದುಃಖಗಳನ್ನ ನೋಡಿ, ಏನೋ ಒಂದಷ್ಟು ಇರಿಟೇಟ್ಗಳನ್ನ ನೋಡಿ ಅಲ್ಲೇ ಸ್ಟಿಕ್ ಆನ್ ಆಗ್ತೀರಾ. ಅದರಿಂದ ಹೊರಗೆ ಬಂದು ಬ್ರೈಟ್ ಆಗಿ ಬ್ರಾಡ್ ಆಗಿ ಮೈಂಡನ್ನ ಇಟ್ಕೊಂಡು ನೋಡಿ ಒಂಚೂರು ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಈವನ್ ಸಫರಿಂಗ್ ಪೀರಿಯಡ್ ಕೂಡ, ಸಫರ್ ಮಾಡ್ತಿರುವಂಥ ಶೈಲಿ ಕೂಡ ಎಷ್ಟೊಂದು ಡಿಫ್ರೆಂಟ್ ಆಗಿದೆ. ಸ್ವಲ್ಪ ಒಂಚೂರು ಚಾಲೆಂಜಿಂಗ್ ಮೋಡಿಗೆ ನಿಮ್ಮನ್ನ ನೀವು ಅಪ್ಗ್ರೇಡ್ ಮಾಡ್ಕೊಂಡು ನೋಡಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇದೆ. ಸದ್ಯಕ್ಕೆ ನಿಮ್ಮ ಲೈಫಲ್ಲಿ ನಡೀತಾ ಇರುವಂಥ ಸಿಚುವೇಶನ್ ಕೂಡ ಡೂ ಆರ್ ಡೈ ಸಿಚುವೇಶನ್ ಆಗಿದ್ರು ಕೂಡ ಇಂಟ್ರೆಸ್ಟಿಂಗ್ ಆಗೇ ಇದೆ. ಅಲ್ಲಿ ನೀವು ಗೆದ್ರೂ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿರುವಂಥ ಗೆಲುವು ಸಿಗುತ್ತೆ. ನೀವು ಸೋತ್ರು ಅಥವಾ ಸತ್ರು ಇಂಟ್ರೆಸ್ಟಿಂಗ್ ಆಗಿರುವಂಥ ಸೋಲು ಅಥವಾ ಸಾವು ಸಿಗುತ್ತೆ. ಸೊ ಸಾವಿನ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೆದರ್ಕೊಂಬೇಡಿ. ಯಾಕೆಂದ್ರೆ ಅಷ್ಟು ಕಠಿಣವಾದಂಥ ಪರಿಸ್ಥಿತಿಲಿ ಕೆಲವರು ಇರಬಹುದು. ನಥಿಂಗ್ ಟು ವರಿ. ಸೊ ತುಂಬಾ ಚೆನ್ನಾಗಿದೆ. ಒಂದ್ ರೀತಿ ತುಂಬಾ ಡ್ರಾಮಾದವರು ಅಂದಿದ ತಕ್ಷಣ ಅದನ್ನ ಯಾರು ತಪ್ಪಾಗಿ ತಿಳ್ಕೊಂಬೇಡಿ, ದಯವಿಟ್ಟು ಕ್ಷಮಿಸಿ. ಅಂದ್ರೆ ಹೆಚ್ಚು ನಾಟಕೀಯವಾಗಿ ನಮ್ ಜೊತೆ ಇರುವಂತ ಪಾತ್ರಗಳನ್ನ ಅಥವಾ ನೇಬರ್ಸ್ ಇರ್ಬೋದು, ಅಥವಾ ಸಂಬಂಧಿಕರು ಇರ್ಬೋದು, ಪ್ರೀತಿ ಪಾತ್ರರು ಇರ್ಬೋದು, ಇದೆಲ್ಲವೂ ಕೂಡ ಸಾಕಷ್ಟು ಬದಲಾವಣೆಯಲ್ಲಿ ಇದೆ. ಒಂಚೂರು ಕಣ್ಬಿಟ್ಟು ಗಮನ ಕೊಟ್ಟು ನೋಡಿ, ನಿಮ್ಗೆ ನಗು ತರಿಸುತ್ತೆ. ಅಯ್ಯೋ ಇದಕ್ಕೆಲ್ಲ ನಾನು ಯಾಕೆ ಇಷ್ಟೊಂದು ಸೀರಿಯಸ್ ಆಗಬೇಕು ಅಂತ. ಎಸ್, ಫೈನಾನ್ಷಿಯಲಿ ಸ್ಟ್ರಗಲ್ ಇದ್ರೆ ಮೈಂಡ್ ಅಪ್ಸೆಟ್ ಆಗತ್ತೆ, ಅಥವಾ ಸಮಾಜದಲ್ಲಿ ಆಡ್ತಾರೆ ಅಂತ. ಆಡೋರ್ ಬಗ್ಗೆ ತಲೆಗೆಡ್ಸ್ಕೊಳ್ಬೇಡಿ. ಫೈನಾನ್ಷಿಯಲಿ ಸಕ್ಸಸ್ ಬರ್ತಾ ಇದೆ, ಯಾಕೆಂದ್ರೆ ಇಲ್ಲೇ ಕೊಟ್ಟಿದ್ದಾರೆ. ಸೊ ದುಡ್ಡು ಬರುತ್ತೆ ಅಂತ. ಆ ಜೊತೆಗೆ ನೀವು ಅಲೋನ್ ಅಲ್ಲ, ನೀವು ಒಂಟಿ ಅಲ್ಲ ಅಂತಾನು ಹೇಳ್ತಿದ್ದಾರೆ. ಇನ್ನೇನ್ ಬೇಕು. ಬನ್ನಿ, ಜಾಸ್ತಿ ತಲೆ ತಿನ್ಬಿಟ್ಟೆ ಅನ್ಸುತ್ತೆ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಹೆಲ್ಪ್ ಈಸ್ ಅಟ್ ಹ್ಯಾಂಡ್. ಬಾಬಾ ಅಪೇರ್ ಇನ್ ಮೆನಿ ಫಾರ್ಮ್ಸ್ ಟು ಹೆಲ್ಪ್ ಹಿಸ್ ಡಿವೋಟೀಸ್. ಓಕೆ, ಗುರುಗಳು ಸಾಕಷ್ಟು ವಿಧದಲ್ಲಿ, ಸಾಕಷ್ಟು ರೂಪಗಳಲ್ಲಿ, ದೈವ ಮಾನುಷ ರೂಪೇಣ ಅನ್ನುವಂಥ ರೀತಿಯಲ್ಲಿ ಒಂದಲ್ಲ ಒಂದು ರೂಪದಲ್ಲಿ ಬಂದು ನಿಮಗೆ ಸಹಾಯನ ಮಾಡ್ತಾರೆ. ನಿಮ್ಮನ್ನ ಬೀಳೋದಕ್ಕೆ ಬಿಡೋದಿಲ್ಲ. ನಿಮಗೆ ಗುರುಗಳಿಂದ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಹಾಯ ಸಿಗುತ್ತೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಲುಕ್ ವಿತ್ ಇನ್. ಗಾಡ್ ಈಸ್ ವಿತ್ ಇನ್ ಯು, ಇನ್ ಯುವರ್ ಹಾರ್ಟ್ ಅಂಡ್ ಮೈಂಡ್. ಸೊ ಎಲ್ಲೂ ಇಲ್ಲ, ಗುರುಗಳು ನಿಮ್ಮ ಹೃದಯ ಮಂದಿರದಲ್ಲಿ ಇದ್ದಾರೆ, ನಿಮ್ಮ ಆಲೋಚನೆಗಳಲ್ಲಿ ಇದ್ದಾರೆ. ಧ್ಯಾನನ ಮಾಡಿ, ಓಂ ಅನ್ನುವಂಥ ಬೀಜ ಮಂತ್ರನ ಜಪ ಮಾಡಿ. ಇದರಿಂದ ಕೂಡ ನಿಮ್ಮ ಗುರುಗಳ ಸಾನ್ನಿಧ್ಯ ನಿಮಗೆ ಹೆಚ್ಚು ದೊರೆಯುತ್ತೆ ಅನ್ನುವಂಥದ್ದು ಕೂಡ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಓಹ್, ಬಂಟ್ಫುಲ್ನೆಸ್ ಅಂತ ಇದೆ. ಸೊ ಬಾಬಾ ಆಲ್ವೇಸ್ ಎನ್ಶೂರ್ ದಟ್ ಯು ಹ್ಯಾವ್ ವಾಟ್ ಯು ನೀಡ್.
ಕೀಪ್ ದ ಫೇತ್. ಸೊ ನಿಮ್ಗೇನ್ ಅಗತ್ಯ ಇದೆಯೋ ದಿನನಿತ್ಯಕ್ಕೆ ಊಟ, ತಿಂಡಿ, ಬಟ್ಟೆಗೆ ಎಲ್ಲವೂ ಕೂಡ ನಿಮ್ಮ ಗುರುಗಳು ಕೊಡ್ತಿದ್ದಾರೆ. ಅದ್ರ ಬಗ್ಗೆ ಅವರು ಎಚ್ಚರಿಕೆನ ವಹಿಸ್ತಾರೆ. ಸೊ ನೀವ್ ಯಾವತ್ತೂ ಉಪವಾಸ ಇರಬಾರ್ದು, ನೀವ್ ಯಾವತ್ತೂ ಖಾಲಿ ಕೈ ಆಗಿರಬಾರ್ದು. ಇದ್ರ ಬಗ್ಗೆ ಅವರು ಗಮನನ ಹರಿಸ್ತಾರೆ. ಸಾಧ್ಯ ಆದಷ್ಟು ನೀವು ದೇವರಿಗೆ ಹಣ್ಣುಗಳನ್ನ ನೈವೇದ್ಯ ಮಾಡಿ ನೀವು ಅದನ್ನ ತಿನ್ನಿ. ನಿಮ್ಗೇನ್ ಬೇಕೋ ಎಲ್ಲಾನು ಕೂಡ ಗುರುಗಳು ಕೊಡ್ತಾರೆ. ನನ್ನತ್ರ ಅದಿಲ್ಲ ಇದಿಲ್ಲ ಅನ್ಬೇಡಿ. ಏನ್ ಬೇಕೋ ಕೇಳಿ ಇಮಿಡಿಯೇಟ್ ನಿಮ್ ಲೈಫಿಗೆ ಅದೆಲ್ಲ ಆಡ್ ಆನ್ ಆಗ್ತಾ ಹೋಗುತ್ತೆ. ಇವನ್ ವೈಫ್ ಇಲ್ಲ ಅಂದ್ರೆ ವೈಫ್ ಬರ್ತಾರೆ. ನೈಫ್ ಇಲ್ಲ ಅಂದ್ರೆ ನೈಫ್ ಬರುತ್ತೆ. ದುಡ್ಡಿಲ್ಲ ಅಂದ್ರೆ ದುಡ್ಡು ಬರುತ್ತೆ. ಸೊ ಕೆರಿಯರ್, ಜಾಬ್ ಏನ್ ಬೇಕೋ ಕೇಳಿ ಎಲ್ಲ ಕೊಡ್ತಾರೆ. ಸೊ ಸದ್ಯಕ್ಕೆ ಊಟ, ತಿಂಡಿ, ಬಟ್ಟೆಗೆ ಇದ್ರೆ ನೆಮ್ಮದಿಯಾಗಿದ್ದೀನಿ ಅಂತ ಅನ್ಕೊಂಡು ನೆಮ್ಮದಿಯಾಗಿರಿ. 4ನೇದು ಯಾರು ಆಯ್ಕೆ ಮಾಡಿದ್ದೀರಾ, ಹೊಸ ಸಾಲನ ಮಾಡಬೇಡಿ ಅನ್ನುವಂಥದ್ದು ಇದೆ. ಸೊ ಹಳೆ ಸಾಲನ ತೀರಿಸಿ ಮತ್ತೆ ಹೊಸ ಸಾಲನ ಮಾಡಕ್ ಹೋಗ್ಬೇಡಿ. ಜೊತೆಗೆ ಹೊಸ ಕರ್ಮನ ಮಾಡಕ್ ಹೋಗ್ಬೇಡಿ, ಕರ್ಮ ಕಟ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಹಳೆ ಕರ್ಮನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. 5ನೇದು ಯಾರು ಆಯ್ಕೆ ಮಾಡಿದ್ದೀರಾ, ದ ವಿ ಬಿ ಹಂಬಲ್ ಇನ್ ಲೈಫ್, ಬಿ ಹಂಬಲ್ ಇನ್ ಡಿವೋಷನ್. ಓಕೆ, ಅದನ್ನ ನಿಮ್ಗೆ ಬಿಟ್ಟಿದ್ದು. ಸೊ ಭಕ್ತಿ ಮಾರ್ಗದಲ್ಲಿ ಹೆಚ್ಚು ಶಕ್ತಿ ಇದೆ, ಭಕ್ತಿ ಮಾರ್ಗದಲ್ಲಿ ನಡೀರಿ. ಇಷ್ಟ ಆದ್ರೆ ಲೈಕು, ಶೇರು, ಸಬ್ಸ್ಕ್ರೈಬನ್ನು ಮಾಡಿ. ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನೆಲ್ನ ನಿಮ್ಮ ಮನೆ ಮಗಳ ತರ ಸಾಕ್ತಾ ಇದ್ದೀರಾ. ಧನ್ಯವಾದಗಳು. ಇಷ್ಟು ರೀಡಿಂಗ್ ಅನ್ನ ನನ್ನನ್ನ ಕೂತು ಮಾತಾಡೋ ಅಷ್ಟು ಕಾಪಾಡ್ತಿರುವಂತ ನನ್ನೆಲ್ಲ ಪ್ರಪಂಚದಾದ್ಯಂತ ಇರುವಂತ ಗುರುಗಳ ಪಾದಾರವಿಂದಕ್ಕೆ ಸಮರ್ಪಣೆನ ಮಾಡ್ತೀನಿ. ಸೊ ನನ್ನೆಲ್ಲ ಗುರುಗಳ ಪಾದಾರವಿಂದಕ್ಕೆ ಶಿರಸಾಷ್ಟಾಂಗ ನಮನಗಳು. ಸೊ ಗುರುಭ್ಯೋ ನಮಃ. ನಿಮ್ಮ ಆಶೀರ್ವಾದ ಈ ಪುಟ್ಟು ಕಮಲಾಕ್ಷಿ ಮೇಲೆ ಹೀಗೆ ಇರಲಿ. ಸೊ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. ವಾಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಎಲ್ರಿಗೂ ಒಳ್ಳೆಯದಾಗ್ಲಿ.